ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್. ಈ ಒಂದು ಆರ್ಟಿಕಲ್ನ ಅಂಡರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾತಕ್ಕೋಸ್ಕರ ಇದು ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಏಪ್ರಿಲ್ 19ರಂದು ಬಾರ್ಕಾನಿ ಅನ್ನುವಂತಹ ವಿಲೇಜ್ ಅಲ್ಲಿ, ಒಡಿಶಾದಲ್ಲಿರುವಂತಹ ವಿಲೇಜ್ ಇದು, ಇಲ್ಲಿ ಒಬ್ರು ಶೆಡ್ಯೂಲ್ ಟ್ರೈಬ್ಸ್ದು ಸಾವಾಗತ್ತೆ. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಸೇಲ್ ಅವರು ನಡೆಸ್ತಿರುವಂತಹ ರೈಲ್ವೆ ಪ್ರಾಜೆಕ್ಟ್ಗೆ ಅಪೋಸ್ ಮಾಡೋದ್ರಿಂದ ಅವ್ರಿಗೆ ಸಾವನ್ನ ಮೃತಪಟ್ಟಿದ್ದಾರೆ ಸ್ಟ್ರೈಕ್ ಮಾಡುವಾಗ. ಸೊ ಹಾಗಾಗಿ ಸಿಯುಮೋಟೋ ಡಿಸಿಷನ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ತಗೊಂಡ್ಬಿಟ್ಟು ಇದಕ್ಕೆ ರಿಪೋರ್ಟ್ ನ ಕೊಡಬೇಕು ಅಂತ ಹೇಳಿ ಕೂಡ ಕೇಳಿದೆ. ಸೊ ಇದರಿಂದ ನಮಗೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡೆವಲಪ್ಮೆಂಟ್ ಅಂಡ್ ಟ್ರೈಬಲ್ ರೈಟ್ಸ್ ಮ್ಯಾಟರ್ ಆಗುತ್ತೆ. ಸೊ ಮೇನ್ಸ್ ಅಲ್ಲಿ ನಮಗೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಅಂಡ್ ಟ್ರೈಬಲ್ ರೈಟ್ಸ್ ಬಗ್ಗೆ ಕೇಳಿದ್ರೆ, ಪ್ರಿಲಿಮ್ಸ್ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಇದನ್ನ ಆರ್ಟಿಕಲ್ 338 ನ ಮೂಲಕ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಡ್ಲಾಗತ್ತೆ. ಅಮೆಂಡ್ಮೆಂಟ್ ಯಾವ ಅಮೆಂಡ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003. ಇದರ ಮೂಲಕ ಆರ್ಟಿಕಲ್ 338 ಅಂಡರ್ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ನ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ನ ಕೊಡ್ಲಾಗತ್ತೆ. ಇದಕ್ಕಿಂತ ಮುಂಚೆ ಇದು 2004ರಿಂದ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೇಟ್ ಕೂಡ ಇದೆ, 19 ಫೆಬ್ರವರಿ 2004. ಇದಕ್ಕಿಂತ ಮುಂಚೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಎರಡು ಕೂಡ ಒಂದೇ ಆರ್ಗನೈಸ್ ಆಗಿ ವರ್ಕ್ ಆಗುತ್ತಾ ಇರುತ್ತೆ. ಬಟ್ ಅದನ್ನ 2004ರ ನಂತರ 338A 338B ಅನ್ನುವಂತಹ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟುಬಿಟ್ಟು ಸಪರೇಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಅಜೆಂಡಾ ಏನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳಿದ್ರೆ, ಇಟ್ಸ್ ಏಮ್ ಇಸ್ ಟು ಪ್ರಮೋಟ್ ರೈಟ್ಸ್ ಅಂಡ್ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ಶೆಡ್ಯೂಲ್ಡ್ ಟ್ರೈಬ್ಸ್ಗಳ ರೈಟ್ಸ್ ಮತ್ತೆ ಅವರ ವೆಲ್ಫೇರ್ಗೋಸ್ಕರ ದುಡಿಯೋದೇ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸಿನ ಮುಖ್ಯ ಉದ್ದೇಶ ಆಗಿದೆ. ಸೊ ಇನ್ನು ಕಂಪೋಸಿಷನ್ ನೋಡಿದ್ರೆ ಯಾರ್ಯಾರೆಲ್ಲ ಇರ್ತಾರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯೇ ಬೇರೆ, ಸ್ಟ್ಯಾಚ್ಯುಟರಿ ಬಾಡಿಯೇ ಬೇರೆ. ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಒಂದು ಆಕ್ಟಿನ ಮೂಲಕ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲ್ಲ, ಬಟ್ ಅದು ಆಕ್ಟಿನ ಅಂಡರ್ ಅಲ್ಲಿ ಇರುತ್ತೆ. ಬಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಆಕ್ಟಿನ ಮೂಲಕ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿರ್ತಾರೆ. ಅದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರೀತಾರೆ. ಸೊ ಇನ್ನ ಕಂಪೋಸಿಷನ್ ನಾವು ನೋಡ್ಕೊಂಡ್ರೆ ಇದರಲ್ಲಿ ಚೇರ್ಪರ್ಸನ್ ಇರ್ತಾರೆ, ವೈಸ್ ಚೇರ್ಪರ್ಸನ್ ಇರ್ತಾರೆ, ಮತ್ತೆ 3 ಜನ ಮೆಂಬರ್ ಇರ್ತಾರೆ. ಅಟ್ಲೀಸ್ಟ್ ಒಬ್ರು ವಿಮೆನ್ ಇರಲೇಬೇಕು. ಸೊ ಯಾರು ಅಪಾಯಿಂಟ್ ಮಾಡ್ತಾರೆ ಇವ್ರನ್ನ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ. ಇನ್ನು ಇವರ ಟರ್ಮ್ ನಾವು ನೋಡ್ಕೊಂಡ್ರೆ 3 years. ಸೊ 3 years ಆದ್ಮೇಲೆ ಮತ್ತೆ ಅಪಾಯಿಂಟ್ಮೆಂಟ್, ಹೊಸ ಅಪಾಯಿಂಟ್ಮೆಂಟ್ ನಡೆಯುತ್ತೆ. ಸೊ ಈ ಚೇರ್ಪರ್ಸನ್ ಇದಾರಲ್ಲ, ಈ ಚೇರ್ಪರ್ಸನ್ ರ್ಯಾಂಕ್ ಬಂದ್ಬಿಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಆಗಿರುತ್ತೆ. ಸೊ ಕ್ಯಾಬಿನೆಟ್ ನ ರೆಪ್ರೆಸೆಂಟ್ ಮಾಡುವಂತಹ ಮಿನಿಸ್ಟರ್ ಇದಾರಲ್ವಾ, ಸೊ ಅವರ ರ್ಯಾಂಕ್ ಬಂದ್ಬಿಟ್ಟು ಚೇರ್ಪರ್ಸನ್ ರ್ಯಾಂಕ್ ಎರಡು ಕೂಡ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ವೈಸ್ ಚೇರ್ಪರ್ಸನ್ ರ್ಯಾಂಕ್ ಬಂದ್ಬಿಟ್ಟು ಮಿನಿಸ್ಟರ್ ಆಫ್ ಸ್ಟೇಟ್ ರ್ಯಾಂಕ್ ಏನಿರುತ್ತಲ್ವಾ ಆ ತರ ಈಕ್ವಲ್ ಇರುತ್ತೆ. ಇನ್ನು ಮೆಂಬರ್ಸ್ ಬಂದ್ಬಿಟ್ಟು ಸೆಕ್ರೆಟರಿ ಆಫ್ ಗವರ್ಮೆಂಟ್. ಸೊ ಗವರ್ಮೆಂಟ್ ಸೆಕ್ರೆಟರಿದು ಯಾವ ರ್ಯಾಂಕ್ ಇರುತ್ತೆ ಆ ರ್ಯಾಂಕು ಮೆಂಬರ್ಸ್ಗಳದು ಇರುತ್ತೆ. ಸೊ ನೆಕ್ಸ್ಟ್ ಪವರ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ಪವರ್ಸ್ಗಳು ಏನೇನಿದೆ ಅಂತ ಹೇಳಿದ್ರೆ, ಒಂದು ಏನು ಈ ಟ್ರೈಬಲ್ಸ್ಗಳದ್ದು ರೈಟ್ಸ್ ಇರುತ್ತಲ್ವಾ ಅದ್ರ ಮೇಲೆ ಎಕ್ಸಾಮಿನ್ ಮಾಡೋದು, ಮತ್ತೆ ಅವ್ರಿಗೇನಾದ್ರೂ ಇಮಿಡಿಯೇಟ್ ಆಕ್ಷನ್ ಬೇಕು ಅಂತ ಹೇಳಿದ್ರೆ ಮೀಟಿಂಗ್ ಅನ್ನ ಅರೇಂಜ್ ಮಾಡೋದು. ನೆಕ್ಸ್ಟ್ ಪಬ್ಲಿಕ್ ರೆಕಾರ್ಡ್ಸ್ಗಳನ್ನ ಕಲೆಕ್ಟ್ ಮಾಡೋದು, ಏನಾದ್ರೂ ಕೇಸಸ್ ನಡೆದಿದ್ರೆ ಅದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡೋದು. ನೆಕ್ಸ್ಟ್ ಬೇರೆ ಬೇರೆ ಏನಾದ್ರೂ ಇಶ್ಯೂ ಇದ್ರೆ, ಶೆಡ್ಯೂಲ್ ಟ್ರೈಬ್ಸ್ ರಿಲೇಟೆಡ್ ಇಶ್ಯೂಸ್ ಏನಾದ್ರೂ ನಡೀತಿದ್ರೆ ಅದನ್ನ ಎಕ್ಸಾಮಿನೇಷನ್ ಮಾಡೋದು. ಅಂಡ್ ಆಲ್ಸೋ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬಲ್ಸ್ ಬಗ್ಗೆ ರಿಪೋರ್ಟ್ ಮಾಡಿರುತ್ತಲ್ವಾ ಅದನ್ನ ಪ್ರೆಸಿಡೆಂಟ್ಗೆ ಕೊಡೋದು. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅದನ್ನ ಪಾರ್ಲಿಮೆಂಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಸೊ ಇದಿಷ್ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ರಿಲೇಟೆಡ್ ಅವ್ರಿಗೆ ಇರುವಂತಹ ಪವರ್ಸ್ ಆಗಿದೆ. ಫಂಕ್ಷನ್ಸ್ ಏನೇನು ಅಂತ ಹೇಳಿದ್ರೆ, ಶೆಡ್ಯೂಲ್ ಟ್ರೈಬ್ಸ್ಗಳ ರೈಟ್ಸ್ಗಳನ್ನ ಸೇಫ್ ಗಾರ್ಡ್ ಮಾಡೋದು, ವೈಲೇಷನ್ಸ್ ಆಗ್ತಿದ್ರೆ ಅದನ್ನ ಎನ್ಕ್ವೈರ್ ಮಾಡೋದು, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ಗವರ್ಮೆಂಟ್ಗೆ ಅಡ್ವೈಸ್ನ ಮಾಡೋದು, ಅಂಡ್ ಆಲ್ಸೋ ಆನ್ಯುಯಲ್ ರಿಪೋರ್ಟ್, ನಾನು ಆಲ್ರೆಡಿ ಹೇಳಿದೆ ಆನ್ಯುಯಲ್ ರಿಪೋರ್ಟನ್ನ ಸಬ್ಮಿಟ್ ಮಾಡೋದು.
ಸೊ ನೆಕ್ಸ್ಟು UPSCಯಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ನ ನೋಡಿಕೊಂಡ್ರೆ ಒಂದು ಕ್ವಶನ್ನ ಶೆಡ್ಯೂಲ್ ಟ್ರೈಬ್ಸ್ ರಿಲೇಟೆಡ್ ಕೇಳಿದ್ದಾರೆ. ಸೊ ಯಾವುದು ಅಂತ ಹೇಳಿದ್ರೆ, ದ ಪ್ರಾವಿಷನ್ ಇನ್ 5th ಶೆಡ್ಯೂಲ್ ಅಂಡ್ 6th ಶೆಡ್ಯೂಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ಮೇಡ್ ಇನ್ ಆರ್ಡರ್ ಟು. ಸೊ 5th ಮತ್ತು 6th ಶೆಡ್ಯೂಲ್ ಬಂದ್ಬಿಟ್ಟು ಶೆಡ್ಯೂಲ್ ಟ್ರೈಬ್ಸ್ ಮತ್ತು ಟ್ರೈಬಲ್ ಏರಿಯಾ ರಿಲೇಟೆಡ್ ಇರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಟ್ರೈಬ್ಸ್. ಸೊ ಇದಿಷ್ಟು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.